ಎಷ್ಟು ಜನ ಚಾಲಕರು ಏನ್ ಸೇರಿದೀವಿ ನಾವು ಮೈಸೂರಲ್ಲ, ಟೋಟಲಿ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಓಡಾಡ್ತಿರುವಂತಹ ಗಾಡಿಗಳ ಎಲ್ಲಾ ಚಾಲಕರ ಪರವಾಗಿ ನಾವು ಮಾಡ್ತಿರುವಂತ ಕೆಲಸ. ಇವತ್ತು ಇಷ್ಟು ಜನ ಇಲ್ಲಿ ದುಡಿಮೆ ಬಿಟ್ಟು ಎಲ್ಲಾರು ಒಂದೊಂದು ಕಮಿಟ್ಮೆಂಟ್ ಇದೆ. ಯಾಕೆ ಇಟ್ಟಿದೀವಿ ಅಂದ್ರೆ ಉಳಿದ ಚಾಲಕರಿಗೆ ಒಳ್ಳೇದಾಗಬೇಕು ಅಂತ. ಅಷ್ಟೋ ಜನ ಇಲ್ಲಿ ಕರ್ಸ್ಕೊಂಡು ನಿಲ್ಸ್ಕೊಂಡ್ರೆ ಬೇರೆ ದುಡಿಮೆ ತೊಂದರೆ ಆಗುತ್ತೆ. ಅದರಿಂದಾಗಿ ಸಾಕು ನಾವು ಪದಾಧಿಕಾರಿಗಳೆಲ್ಲ ಸೇರಿ ಈ ಒಂದು ವಿಡಿಯೋ ನ್ಯೂಸ್ ಚಾನೆಲ್ ಮಾತಾಡ್ತಾ ಇದ್ವಿ ಇವತ್ತು. ಯಾಕೆ ಅಂದ್ರೆ ಇವತ್ತು ಬಂದಿರೋದು ರಾಜ್ಯಪಾಲರು ಮೈಸೂರಿಗೆ. ಆ ರಾಜ್ಯಪಾಲರಿಗೆ ವಿಷಯ ತಲುಪಬೇಕು. ಇವತ್ತು ಯಾಕೆ ನಾವು ಒತ್ತಿ ರಾಜ್ಯಪಾಲರು ಬಂದಿದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ಡೇಟ್ 2ನೇ ತಾರೀಕು 9ನೇ ತಿಂಗಳು 2025. ಈ ಡೇಟ್ ಪ್ರತಿಯೊಬ್ಬರು ಗೊತ್ತಾಗಬೇಕು. ಮಹಾರಾಜ ಗ್ರೌಂಡ್ ಅಲ್ಲಿ ಜನ ಸೇರಿದೀವಿ. ವೈಟ್ ಬೋರ್ಡ್ ಟ್ಯಾಕ್ಸಿ ವಿರುದ್ಧವಾಗಿ ಮುಖ್ಯವಾಗಿ ರ್ಯಾಪಿಡೋ ಕಂಪನಿ ಮೇಲೆ ಕೇಸ್ ಮಾಡಲೇಬೇಕು ಸರ್ಕಾರ. ಇದನ್ನ ತುಂಬಾ ಯೋಚನೆ ಮಾಡಿ ಯಾಕೆಂದ್ರೆ ಕಳ್ತನ ಮಾಡೋದ್ರೆ ಸುಳ್ತನ ಮಾಡೋರಿಗೆ ಪ್ರತಿಯೊಂದು ದಾರಿ ತೋರಿಸೋದು ಅವರೇ. ಯಾಕೆಂದ್ರೆ ಸರ್ಕಾರ ಹೇಳಿರೋದು ಒಂದೇ ಮಾತು, ಓಡಿಸ್ತಿರೋ ಅಂತವ್ರು ಕಷ್ಟ ಇರ್ತಾರೆ, ಅವ್ರ ಮೇಲೆ ಕೈ ಮಾಡಬೇಡಿ, ಅವ್ರನ್ನ ಹಿಡಿಬೇಡಿ ಅಂತ ಹೇಳಿದ್ರೆ ಒಪ್ಕೊಳ್ಳೋಣ. ಆದ್ರೆ ಓಡಿಸಿ ಅಂತ ನ್ಯಾಯಾಲಯ ಕೊಟ್ಟಿಲ್ವಲ್ಲ. ನ್ಯಾಯಾಲಯ ಮಾತನ್ನ ಉಲ್ಲಂಘಿಸಿ ಇವತ್ತು ಗಾಡಿ ಓಡಿಸ್ತಾ ಇದ್ದಾರೆ ಅಂದ್ರೆ ದಯಮಾಡಿ ರ್ಯಾಪಿಡೋ ಕಂಪನಿಗೆ ತೀವ್ರವಾಗಿ ದೊಡ್ಡದಾಗಿ ಇದನ್ನ ಸಮಸ್ಯೆನೇ ನಿಲ್ಲಿಸಬೇಕು. ಆ ರೀತಿಯಾಗಿ ನಿಮ್ಗೆ ಆಟೋ ಓಡಿಸಕ್ಕೂ ಯಾರಿಗೂ ಇಷ್ಟ ಇಲ್ಲ, ಕ್ಯಾಬ್ ಓಡಿಸಕ್ಕೂ ಇಷ್ಟ ಇಲ್ಲ, ಇನ್ನೇನು ಫೋಟೋ ಅಂತ ಅದು ತರ್ತಾ ಇದಾರೆ. ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ರ್ಯಾಪಿಡೋ ಕಂಪನಿಯಲ್ಲಿ ಗಾಡಿ ನಾವು ಅಟ್ಯಾಚ್ ಮಾಡಿ ಓಡಿಸೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಇವತ್ತು ನಾನು ರ್ಯಾಪಿಡೋ ಕಂಪನಿ ಮ್ಯಾನೇಜರ್ ಆಗ್ಲಿ, ನಿರ್ಮಾಪಕರಾಗ್ಲಿ, ಸಂಸ್ಥಾಪಕರ ಪ್ರತಿಯೊಬ್ಬರಿಗೆ ನಾನು ಹೇಳ್ತಾ ಇದ್ದೀನಿ ಸರ್, ಒಂದ್ ಮಾಡೋಣ. ಈಗ ಸಂಬಂಧಪಟ್ಟ ರಾಜ್ಯಪಾಲರಿಗೆ ಒಂದು ಆನ್ಲೈನ್ ಪತ್ರ ಕೂಡ ಕಳ್ಸೋಣ, ರಾಷ್ಟ್ರಪತಿಗೆ ಕಳ್ಸೋಣ, ಆಯ್ತಾ? ಮತ್ತೆ ಯಾರು ಸರ್ವೋಚ್ಚ ನ್ಯಾಯಾಲಯ ಯಾರಿದಾರೆ ಅವ್ರಿಗೂ ಕೂಡ ಒಂದು ಕಳ್ಸೋಣ. ಅರ್ಥ ಆಯ್ತಾ? ಇಲ್ಲಿಂದ ರಾಜ್ಯ ಸರ್ಕಾರದ ಆಗದಿರೋಂತ ಕೆಲಸ ಇದು. ಯಾಕಂದ್ರೆ ಇವಾಗ ನಾನು ಇಲ್ಲಿಂದ ಹೋಗಿ ರಾಜ್ಯಪಾಲರಿಗೆ ಪೋಸ್ಟ್ ಕೊಟ್ರು ಅವ್ರ ಕೈ ತಲುಪುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಾನು ಇವತ್ತು ಸಾಯಂಕಾಲದೊಳಗಡೆ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ ಹಾಗೂ ನಮ್ಮ ಸಾರ್ವಜನಿಕ ಮಿನಿಸ್ಟರ್ಗೆ ಪೋಸ್ಟ್ ಆಫೀಸ್ ಇಂದ ಲೆಟರ್ ಕಳಿಸ್ತೀನಿ. ಯಾಕಂದ್ರೆ ನನ್ನ ಹತ್ರ ಪ್ರೂಫ್ ಇರುತ್ತೆ, ಆಗ ಇಂಥ ತಾರೀಕಿನಲ್ಲಿ ನಾನು ಕಳಿಸಿರೋಂಥದ್ದು ಅಂತ ಹೇಳಿ ಪೋಸ್ಟ್ ವಿಡಿಯೋ ಮುಖಾಂತರ ಪೋಸ್ಟ್ ಮಾಡಿ ನಿಮ್ಗೆ ಕಳಿಸ್ತೀನಿ. ಅದನ್ನ ನೀವು ದಯವಿಟ್ಟು ಅದನ್ನ ಲೈವ್ ಮುಖಾಂತರ ತೋರಿಸಬೇಕು. ಇಲ್ಲ ಅಂದ್ರೆ ನಮ್ಗೆ ಸರ್ಕಾರಿ ನೌಕರಿ ಕೊಡಿ, ಇಲ್ಲ ಅಂದ್ರೆ ನಮ್ಗೆ ಬೈಕ್ ಟ್ಯಾಕ್ಸಿ ನಿಲ್ಸಿ ನಮ್ಗೆ ಒಂದ್ ನಿಮಿಷ ಅಲ್ಪಸಂಖ್ಯಾತರ ಬಗ್ಗೆ ನಾನು ಮಾತಾಡ್ತೀನಿ. ಇವತ್ತೇನು ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಅಂತ ನಮ್ಮ ಮುಸಲ್ಮಾನ್ ಬಾಂಧವರು ನಮ್ಮ ಇವ್ರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ ಜಾತಿಗಳನ್ನ ತಗೊಂಡ್ಬರ್ತಾರೆ. ಆಯ್ತಾ? ಮುಸಲ್ಮಾನ್ ಎಷ್ಟು ಜನ ಇವತ್ತು ಆಟೋ ಚಾಲನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ. ಅವ್ರಿಗೆ ಈ ತರ ತೊಂದರೆ ಆದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ತೊಂದರೆ ಆಗ್ತಾ ಇರೋದು. ಇಲ್ಲ ಅಂದ್ರೆ ನಮ್ಗೆ ಸರ್ಕಾರಿ ನೌಕರಿ ಕೊಡಿ, ಇಲ್ಲ ಅಂದ್ರೆ ಈ ಬೈಕ್ ಟ್ಯಾಕ್ಸಿಯಿಂದ ಆಗೋ ತೊಂದರೆಯಿಂದ ತಪ್ಪಿಸಿ ನಮ್ಗೆ ಅದು ನಿಲ್ಸಿ ನಮ್ಗೆ ಚಾಲನೆ ಮಾಡ್ಕೊಂಡು ಏನು ಜೀವನ ಸಾಗಿಸಕ್ಕೆ ಸಹಕಾರ ಮಾಡಿಕೊಡಿ. ಇಲ್ಲ ಸರ್ಕಾರದಿಂದ ನಮ್ಗೆ ಇದು ಮನವಿ. ಈಗಾಗಲೇ 15 ವರ್ಷದಿಂದ ಚಾಲಕರಿಗೆ ಅಂತ ವಸತಿ ಗೃಹಾಲಯ ಕೊಟ್ಟಿದ್ದಾರೆ. ಅದನ್ನ ಸರ್ಕಾರದವರು ಚಾಲಕರಿಗೆ ಕೊಟ್ಟಿದ್ದಾರೆ, ಡ್ರೈವರ್ಗಳಿಗೆ. ಯಾರು ಅವ್ರ ಬಾಡಿಗೆ ಕೊಟ್ಟಿರ್ಬೇಕು. 1200 ಮನೆ ಇದೆ ಅಲ್ಲಿ, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಂತ. ಅದನ್ನ ಏನ್ ಮಾಡಿದ್ರೆ ಪೊಲೀಸ್ ಅವರಿಗೆ ಅಂತ ಕ್ವಾರ್ಟರ್ಸ್ ಮಾಡಿದ್ದಾರೆ. ಇವತ್ತು ಆ ಕ್ವಾರ್ಟರ್ಸ್ ಪೊಲೀಸ್ ಅವರು ಇಲ್ಲ, ಯಾರಿಲ್ಲ, ಪಾಳ್ ಬಿದ್ದೋಗಿದೆ. ಈಗ ಅದೇ ಜಾಗದಲ್ಲಿ ಎಲ್ಲಿ ಅದು ಊಟ್ಗಳ್ಳಿ ಹೌಸಿಂಗ್ ಬೋರ್ಡ್ ಕರೆಕ್ಟ್. ಇದು ಕೇಳಿದ್ದೀರಾ? ಇದನ್ನ ಸುದ್ದಿ ಮಾಡಿ ಅಂತ ಕೂಡ ನಾನು ಹೇಳಿದ್ರಿ ಯಾರೋ ಒಬ್ರು. ಇಲ್ಲಿದೆ. ಇದನ್ನ ದಯಮಾಡಿ, ಈಗ ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ಇರುವಂತ ಜಾಗಗೆ ಕರೆಕ್ಟ್ ಆಗಿ ಈಗ ಎಷ್ಟೋ ಕಡೆ 16 ಮನೆ, ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಿ 16 ಮನೆ ಮಾಡಿದ್ದಾರೆ. ಅಲ್ಲಿ 4 ಮನೆ ಮಾಡಿದ್ದಾರೆ. 16 ಮನೆ ನಿರ್ಮಾಣ ಮಾಡಿದ್ರೆ 4,000 ಜನ ಡ್ರೈವರಿಗೆ ಕೊಡಬಹುದು. ದಯಮಾಡಿ ಸರ್ಕಾರ ಇದನ್ನ ತೀವ್ರವಾಗಿ ತಗೊಂಡು, ನಾನು ಆಲ್ರೆಡಿ ಮನವಿ ಕೊಟ್ಟಿದೀವಿ. ಮೊನ್ನೆ 6ನೇ ತಾರೀಕು ಕಾರ್ಮಿಕರ ಇಲಾಖೆ ಫಂಕ್ಷನ್ ನಡೀತು ನಮ್ಮ ಇದರಲ್ಲಿ. ಅವತ್ತು ಸಿಎಂ ಸರ್ಗೂ ಕೊಟ್ಟಿದೀವಿ ಲೆಟರ್. ಹಾಗೆ ಬಂದಂತ ಸಂತೋಷ್ ಲಾಡ್ ಅವ್ರಿಗೂ ಲೆಟರ್ ಕೊಟ್ಟಿದೀವಿ. ಹಾಗೆ ನಾವು ಕಾರ್ಮಿಕರ ಇಲಾಖೆಯಲ್ಲಿ ಒಂದು ಮಾತು ಕೇಳಿದ್ವಿ, ಸರ್ ನಮ್ಗೆ ಒಂದು ಇದ್ ಮಾಡ್ಕೊಡಿ, ಫಂಕ್ಷನ್ ಹಾಲ್ ತರ ಮಾಡ್ಕೊಡಿ, ನಾವು ಎಲ್ಲಾ ಜನರು ಮಾಡ್ಕೊಂತೀವಿ, ನಾವು ಚಾಲಕರೆಲ್ಲ ಮಾಡ್ಕೊಂತೀವಿ ಅಂತ ಕೇಳಿದ್ವಿ. ಅವಾಗ ಅವ್ರು ಕೇಳಿದ್ರು 8 ಕೋಟಿ ರೂಪಾಯಿ ನಿಮಗೆ ಅಂತ ದುಡ್ಡಿದೆ, ಆದ್ರೆ ಜಾಗ ಸಿಗ್ತಾ ಇಲ್ಲ ಅಂತ. ಎಣ ಮಾಡಿಕೊಂಡು ಹೋಗು ಏನಪ್ಪಾ ಸ್ಮಶಾನ ಹುಡುಕ್ತಂಗ ಆಯ್ತು. ಎಲ್ಲೋ ಹೋಗಿ ಅಲ್ಲಿ ಒಂದು ಫಂಕ್ಷನ್ ಹಾಲ್ ಕಟ್ಕೊಟ್ರೆ ಯಾರೋ ಬಂದ್ ಮಾಡೋದಕ್ಕಾಗಲ್ಲ. 4,000 ಜನ ಕುಟುಂಬ ಇರುತ್ತಲ್ಲ, ಅಂತ ಜಾಗದಲ್ಲಿ ಮಾಡಿ ಅಲ್ಲಿ ನಮ್ಗೆ ಒಂದು ದಾರಿ ಮಾಡ್ಕೊಟ್ರೆ ಸಾಕು. ಅವಾಗ ಏನಾಗುತ್ತೆ, ಇವತ್ತಿಂದ ಹೋರಾಟ ಸ್ಟಾರ್ಟ್ ಮಾಡಿದ್ರೆ ಹಾಗಾದ್ರೆ ಏನೇನು ಹೋರಾಟ ಏನೇನು ಮಾಡ್ತೀರಾ? ಯಾವ ತರ ಹೋರಾಟ ಮಾಡ್ತೀರಾ ನೀವು? ಯಾವ ತರ ಹೋರಾಟ ಮಾಡ್ತೀರಾ? ರಾಜ್ಯಪಾಲರು ಮೈಸೂರಿಗೆ ಬಂದಿದ್ದಾರೆ. ರಾಜ್ಯಪಾಲರ ರಾಷ್ಟ್ರಪತಿ ಗಾಡಿನ ಅಡ್ಡ ಹಾಕ್ಬೇಕು ಅಂತ ಇದ್ವಿ. ನಾವು ಮೈಸೂರಿಗೆ ಕೆಟ್ಟ ಹೆಸರು ಬರಬಾರದು. ಮೈಸೂರಲ್ಲಿ ದಸರಾ ಇದೆ, ನಾಡ ಹಬ್ಬ ಇದೆ. ಅದು ಅಂದ್ರೆ ನಮ್ಮ ಆಟೋ ಚಾಲಕರು ಈ ತರ ಮಾಡುದು ಅಂತ ಬೇಡ. ಅದು ಒಳ್ಳೆಗೆ ಕೆಟ್ಟ ಹೆಸರು ಬೇಡ. ಮೈಸೂರು ರಾಜರ ಮಂತಾನ ಅಂತ ಹೆಸರಿರೋದು.
ಅದರಿಂದಾಗಿ ನಾವೀಗ ಶಾಂತವಾಗಿ ಮಾತಾಡ್ಕೊಂಡು ನಾವು ಎರಡೂ ಸಂಘಟನೆಯವರು ಒಂದೇ ರೂಪದಲ್ಲಿ ಇಟ್ಕೊಂಡು ಇವತ್ತಿಂದ ಹೋರಾಟ ಸ್ಟಾರ್ಟ್ ಮಾಡಿದೀವಿ. ನಮ್ಮ ದಸರಾ ಮುಗಿಯೋದ್ರೊಳಗಡೆ ನಾವು ಯಾರಿಗೆಲ್ಲ ಲೆಟರ್ ಕಳಿಸ್ಬೇಕು ಪ್ರತಿಯೊಂದು ಕಳಿಸ್ತೀವಿ. ಬೈಕ್ ಟ್ಯಾಕ್ಸಿ 22ನೇ ತಾರೀಕು ಅನೌನ್ಸ್ ಮಾಡ್ತೀನಿ. ದಯವಿಟ್ಟು ಇದನ್ನ ಯಾವುದೇ ರೀತಿಯಾಗಿ ಕೋರ್ಟ್ ಆದೇಶ ನೀಡಬಾರ್ದು, ಯಾವುದೇ ರೀತಿ ಇನ್ಶೂರೆನ್ಸ್ ಮಾಡಬಾರ್ದು. ವೈಟ್ ಬೋರ್ಡ್ ಟ್ಯಾಕ್ಸಿ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಈಗ ನೀವು ಹಾಕೊಂಡು ವೈಟ್ ಬೋರ್ಡ್ ಹಾಕೊಂಡು ಬೇಡ, ಯೂನಿಫಾರ್ಮ್ ಬೇಡ, ಏನು ಬೇಡ, ವೈಟ್ ಬೋರ್ಡ್ ಹಾಕೊಂಡು ಹೊಡಿಬೋದಲ್ಲ. ಇವಾಗ ಅವ್ರಿಗೆ ಹೆಂಗ್ ಬಿಟ್ಟಿದ್ದಾರೆ ಹಂಗೆ ನಮಗೂ ಬಿಡಿ. ಇನ್ಶೂರೆನ್ಸ್ ಯಾವ್ದು ಬೇಡ, ನಾವು ಹೊಡಿತೀವಿ ಅಂತ ಕೇಳಿರೋದು. ಸೂಟ್ ಕೇಸ್ ಕೊಡೋರ್ಗೊಂದು ಯೂನಿಫಾರ್ಮ್ ಆಯ್ತಾ, ಬಡವ್ರಿಗೊಂದು ಯೂನಿಫಾರ್ಮ್. ಒಂದು ಗಾಡಿ ಆಟೋ ಓಡಿಸ್ಬೇಕಂದ್ರೆ RC ಬೇಕು, ಪರ್ಮಿಟ್ ಬೇಕು, ಇನ್ಶೂರೆನ್ಸ್ ಬೇಕು, ಮೀಟರ್ ಪಾಸಿಂಗ್ ಬೇಕು, ಎಮಿಷನ್ ಟೆಸ್ಟ್ ಬೇಕು, ಪೊಲೀಸ್ ನಂಬರ್ ಬೇಕು, ಡಿಸ್ಪ್ಲೇ ಕಾರ್ಡ್ ಬೇಕು, ಯೂನಿಫಾರ್ಮ್ 9 ಡಾಕ್ಯುಮೆಂಟ್ಸ್. ಅದೇ ವೈಟ್ ಬೋರ್ಡ್ ಓಡಿಸಿದ್ರೆ RC ಕಾರ್ಡ್, ಇನ್ಶೂರೆನ್ಸ್, TN ಅವ್ನ ಏನಾರ ಮಾಡ್ಲಿ ಅದ್ರಲ್ಲಿ. ಹೆಲ್ಮೆಟ್ ಹಾಕೊಂಡು ಏನಾರ ಮಾಡ್ಲಿ. ಇನ್ನೊಂದ್ರಿ, ನಮ್ ರಾಜ್ಯದ ಕೆಲವರು ಸತ್ಪ್ರಜೆಗಳಿದಲ್ರಿ, ನಿಮ್ಮ ಹೆಣ್ಮಕ್ಳು ಗಂಡು ಮಕ್ಳು ಯಾರ ಹತ್ರ ಇವತ್ತು ಆ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಎಲ್ಲೆಲ್ಲ ಹೋಗ್ತಾರ ಒಂದ್ ಸ್ವಲ್ಪ ಚೆಕ್ ಮಾಡ್ರಪ್ಪ. ನಾಳೆ ದಿನ ಟಿವಿ ಮುಂದೆ ಮಾಧ್ಯಮದವ್ರ ಮುಂದೆ ಬಂದು ಅಳದಲ್ಲ. ಆಟೋ ಚಾಲಕರನ್ನ ಏನು ದೊಡ್ಡ ವಿಲನ್ಗಳ ತರ ತೋರಿಸ್ತೀರಿ ನೀವು ಸಾರ್ವಜನಿಕರು. ನೋಡಿ, ಇವ್ರಿಲ್ಲ ಅಂದ್ರೆ ಇವ್ರು ನಮ್ಮ ಆಟೋ ಚಾಲಕ ಇಲ್ಲ ಅಂದ್ರೆ ಬೀದಿ ನಾಯಿಗಳ ತರ ಓಡಬೇಕಾಗ್ತದೆ ಕಣ್ರಿ. ನೀವು ತಿಳ್ಕೊಳ್ಳಿ ಆಯ್ತಾ. ಮನೆ ಸೇಫ್ಟಿಯಾಗಿ ಹೋಗಿ ಹೆಣ್ಮಕ್ಳು ಸೇರಕ್ಕಾಗಲ್ಲ ಆಟೋ ಚಾಲಕರು ಇಲ್ಲ ಅಂದ್ರೆ. ಅರ್ಥ ಆಯ್ತಾ? ಏನ್ ತಿಳ್ಕೊಂಡ್ಬಿಟ್ಟಿದ್ರ ನೀವು? ಅಲ್ಲ, ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಆಟೋ ಚಾಲಕರ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡು ಮಾತಾಡದಂತ ಸಂದರ್ಭದಲ್ಲಿ ನೀವು ರಾಜಕೀಯ ಬೆಳೆ ಬೆಳೆಸ್ಕೊಂಡು ಜಾತಿ ತಗೊಂಡು ಹೆಣ್ಮಕ್ಳು ಕೇಳ್ರೆ ನಾವು ಅದ್ ನಮ್ಮ ಇಷ್ಟ ಸರ್, ನಿಮ್ಗೆ ಯಾಕಂತಾರೆ ನಮ್ಮ ಇಷ್ಟ ಅಂತ ಹೆಂಗಂತಾರೆ. ರಾಜ್ಯ ಇಲ್ಲ, ಬೆಲೆ ಇಲ್ಲ. ಕೆಲವರು ಬೈಕ್ ಟ್ಯಾಕ್ಸಿ ಓಡಿಸ್ತಾರಲ್ಲ, ಕೆಲವರು ಲೋಫರ್ಗಳು, ಕಚರಗಳು, ಕೆಲವು ವಿಷಯಗಳು ನನಗೆ 3-4 ದಿನದಿಂದ ಹಿಂದೆ ಬಂತು. ಅದೇ ಬೇರೆ ತರ ಇದೆ, ಅದು ಗೊತ್ತು. ಅವಳು ಕುಂಡ್ರಸ್ಕೊಂಡ್ರೆ ನಾನ್ ಬೇಡ ಅಂದ್ರೆ ಅವಳೇ ಬಂದು ಕೂತ್ಕೊತಾಳೆ. ಲೋಪರ್ ನನ್ನ ಮಕ್ಕಳು, ಕಚಡ ನನ್ನ ಮಕ್ಕಳು ಒಬ್ಬರಿಂದ ವಿಡಿಯೋ ಮಾಡ್ಕೊಂಡು ಹೇಳ್ತೀನಿ, ವಿಡಿಯೋ ಮಾಡ್ಕೊಂಡು ಇಡೀ ಕರ್ನಾಟಕ ಜನ ತೋರಿಸಿ ಕ್ಯಾಕರ್ಸ್ ಮಕ್ಕೂಗಿಲಿ. ಆಗ ನಾವು ಒಂದು ಸಭೆ ಸೇರಿಸ್ತೀವಲ್ಲ, ಅಲ್ಲಿ ಮಾತಾಡಕಾಯ್ತದೆ. ಮುರುಗಣ್ಣ ಅವ್ರು ಬರ್ತಾರೆ, ಅವ್ರ ಅಧ್ಯಕ್ಷದಿಂದ ಮಾತಾಡೋದ ಅಂದ್ಬಿಟ್ಟು ನಾವಿದ್ದು. ನೋಡಿ ಸರ್, ಎಲ್ಲೇ ಹೋದ್ರು ನೀವು ಆಡಿಯೋ ವಿಡಿಯೋ ಮಾಡ್ಕೊಳ್ಳಿ. ಯಾವ ಇಲಾಖೆಯಲ್ಲೂ ತೆಗಿಬೇಡಿ ಅಂತ ಹೇಳೋ ರೂಲ್ಸ್ ಇಲ್ಲ. ವಿಡಿಯೋ ಮಾಡ್ಕೋಬಹುದು ಸರ್, ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಮ್ಮ ಡ್ರೈವರ್ ಬೆಲೆ ಇಲ್ಲ. ಯಾವ ರೀತಿ ನೋಡ್ತಾರೆ ಅಂದ್ರೆ, ಒಂದು ಆಫೀಸ್ ಹೋದ್ರೆ ನಮ್ ಡ್ರೈವರ್ಗೆ ಇಲ್ಲ, ನಾಯಿಗೆ. ನಾವು ಒಂದು ಆಫೀಸ್ಗೆ ಹೋದ್ರೆ ಕಾರ್ಪೊರೇಷನ್ ಅವ್ರ ಅಂತಾರೆ, ನಾವು ಅವ್ರ ಕಣ್ಣಿಗೆ ಏನ್ ಕಾಣಿಸ್ತೀವಿ? ಲೆಕ್ಕ ಹಾಕೊಳ್ಳಿ. ಡ್ರೈವರ್ಗಳಲ್ವಾ ಅವರು? ಅವ್ರಿಗೆ ಅವ್ರ ಮನೇಲಿ ಯಾರು ಡ್ರೈವರ್ ಇಲ್ವಾ? ಇಲ್ಲ ಅವ್ರ ಕರ್ಕೊಂಡವ್ರಿಗೆ ಡ್ರೈವರ್ ಬೇರೆ ಕಾಕಿ ಹಾಕಿರೋ ನಾ ಕೇಳಲ್ಲ. ಹಂಗೆ ನೀವು ಕಾರ್ಪೊರೇಷನ್ ಬೇರೆಯವ್ರ ಕಾರಕ್ಕೆ ಹಾಕೋರಲ್ಲ. ಹಂಗಲ್ಲ ಸರ್, ಲೇಡೀಸ್ ಡ್ರೈವಿಂಗ್ ಕೈತಲ್ಲ, ಯಾರು ತಗೊಳ್ಳಿ ಸರ್ ಡ್ರೈವಿಂಗ್? ಡ್ರೈವರ್ ತಾನೇ ಕೈಯೋದು ಅಲ್ವಾ? ಅರ್ಥಮುಖ ಇರ್ಬೇಕು, ಅವ್ರ ಅರ್ಥಮುಖ ಬೇಕು. ಬೆಳೆ ಬಂದ್ರೆ ಏನು ಶೂ ಇದಿಲ್ಲ, ರೆಸ್ಪಾನ್ಸ್ ಇಲ್ವಾ? ಸ್ಟೇಷನ್ ಹೋದ್ರೆ ಕುಂತ್ಕೊಳ್ಳು ಅಂತಾರೆ, ಕುಂತ್ಕೊಂಡ್ಬಿಡ್ತಾರೆ. ಏನ್ ನಮ್ಗೆ ಎಷ್ಟೊಂದು ಇದಾಗ್ಬಿಟ್ಟಿರಾ ಚಿಪ್ಪು? ಸರ್, ನಮ್ ಡ್ರೈವರ್ ಫೆಸಿಲಿಟಿ ಏನ್ ಮಾಡಿದಾರೆ ಸರ್? ಈಗ ಇವರು ರ್ಯಾಪಿಡ್ ಪರ ನಿಂತಿದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಇವ್ರು ನಿಂತಿದ್ದಾರೋ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ. ನಮ್ ಡ್ರೈವರ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಒಂದ್ ಪಾಲಿಸಿ ಇದೆ ಸರ್ಕಾರದಿಂದ ಯಾವ್ದಾರು ಕೊಟ್ಟಿದಾರ? ಮೇಡಮ್, ತಾವು ಒಂದು ಮಹಿಳಾ ಚಾಲಕಿಯಾಗಿ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನಿಮ್ ಬಗ್ಗೆ ಒಂದು ದೊಡ್ಡ ಸುದ್ದಿ ನಾವು ಕೂಡ ಮಾಡಿದೆ. ಮಹಿಳಾ ಚಾಲಕಿಯಾಗಿ ಏನ್ ಹೇಳ್ತೀವಿ ಈ ತರದೆಲ್ಲ? ನೋಡಿ, ದ್ರೌಪದಿ ಮುರ್ಮು ಅವರು ನಿಮ್ಮ ಮಹಿಳಾ ಇಲಾಖೆಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ರಾಷ್ಟ್ರಪತಿಗಳಾಗಿ ಕೆಲಸಗಳು ಮಾಡಿದ್ದಾರೆ. ಇದೊಂದು ಸಣ್ಣ ಕೆಲಸ ಮಾಡಕ್ಕಾಗಲ್ಲ ಇವ್ರ ಕೈಲಿ. ಸರ್, ಆಟೋ ಯಾವ್ದಕ್ಕೆ ಯೂಸ್ ಆಗ್ಲಿಲ್ಲ ಅಂದ್ರೆ ಒಂದು ಕಾರ್ ಯೂಸ್ ಆಗುತ್ತಲ್ಲ. ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರಿಗೆ ಮೈಕ್ ಕಟ್ಟಕ್ಕಾರ ಆಟೋ ಬೇಕಲ್ಲ ಸರ್, ಅದಕ್ಕೋಸ್ಕರ ಆದ್ರೆ ಸಾಕಲ್ಲ ಅವ್ರಿಗೆ. ನಮ್ ಜೀವನಕ್ಕಾದ್ರೇನ್ ಬೇಡವಲ್ಲ ಅವ್ರಿಗೆ, ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬಿಟ್ಟವ್ರೆ ಅಷ್ಟೇ. ಅಲ್ಲ, ಈಗ ರಾಜ್ಯ ಸರ್ಕಾರಕ್ಕೆ ಮಾಡಕ್ ಯೋಗ್ಯತೆ ಇಲ್ಲ, ಆಯ್ತಾ? ಆದ್ರೆ ಕೇಂದ್ರ ಸರ್ಕಾರದ ಇದಲ್ರಿ, ಪುಣ್ಯಾತ್ಮ ನೀವೆಲ್ಲ ಕೇಂದ್ರ ಸರ್ಕಾರದ ಇದಿಲ್ಲ, ನೀವಾರು ಮಾಡ್ರಿ. ಇಡೀ ರಾಜ್ಯ ಉದ್ಧಾರ ಆಗುತ್ತೆ. ಎಷ್ಟೋ ರಾಜ್ಯಗಳು ಈ ತರ ಸಮಸ್ಯೆಗಳಿದೆ ಅಲ್ವಾ? ಬಿಡ್ತಾವಲ್ಲ ಸರ್ ಅವರು, ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕಿಯಪ್ಪ. ದ್ರೌಪದಿ ಮುರ್ಮು ಅವ್ರಿಗೆ ಕಳಿಸಿ, ನಿಮ್ ಮನವಿ ಪತ್ರಗಳನ್ನ ಆನ್ಲೈನ್ ಕಳಿಸಿ. ಅಲ್ಲೇ ಚೆಕ್ ಮಾಡ್ಬಿಡ್ತಾರಲ್ಲ, ಇದೇನ್ ನೋಡ್ಬಿಡ್ತಾರಲ್ಲ ಲೆಟ್ರಲ್ಲೇ, ಆಮೇಲೆ ಕೇಸ್ ಬಿಟ್ಟಾಗ್ಬಿಡ್ತಲ್ಲ. ಓಕೆ, ಅದು ಹಿಂಗ್ ಮಾಡಿಯಪ್ಪ ಹೆಂಗ್ ಮಾಡಿಯಪ್ಪ ಕಲ್ತ್ಬಿಡ್ತಾರಲ್ಲ. ಈಗ ಏನು ಒಂದು ಪ್ರೊಸೆಷನ್ ಬರ್ತೀರಾ ಹೆಂಗೆ? ಓಕೆ, ಕಮೆಂಟ್ ತಗೊಂಡಿಲ್ಲ ಸ್ಟೇಷನ್ ಹೋದೆ, ಏನಂತ? ವೈಟ್ ಬೋರ್ಡ್ ಟ್ಯಾಕ್ಸ್ ಇದು ಹೋಗಿ ಓಕೆ.
ಏನ್ ಬೇಕಾದ್ರೂ ಮಾಡ್ಬೋದು ಇವರು ಎಲೆಕ್ಟ್ರಿಕ್ ಗಾಡಿ ತಗೊಂಡು. Okay. ಈಗ ನೆಕ್ಸ್ಟ್ ಏನ್ ಮಾಡ್ತೀರಿ ಈಗ? ಎಷ್ಟು ಏನು ಪ್ರೊಸೀಜನ್ ಇದೆಯಾ? ಇನ್ನೊಂದು ಈ ಬರೀ ಸಭೆ ಮಾತ್ರ? ಸಭೆ ಮಾತ್ರ. ಓಕೆ. ಗಾಡಿ ಇನ್ನೇ ಬೇರೆ ಅವ್ನ್ ಬರೋದೇ ಬೇಕಾಯ್ತು. ಯಾವೊಂದೋ ಗಾಡಿ ಆಯ್ತಾ, ಯಾವನೋ ಬುಕ್ ಮಾಡ್ತಾನೆ, ಯಾವಳೋ ಬಂದ್ ಕೂತಾನೆ, ಯಾವನೋ ಬಂದ್ ಕೂತಾನೆ. ಅಜಾಗರೂಕತೆ ಎಲ್ಲ, ಇದು ಅಜಾಗರೂಕತೆ ರಾಜ್ಯ ಆಗ್ಬಿಟ್ಟಿದೆ ಕಣ್ರಿ ಇದು. ಆಮೇಲೆ ಇನ್ನೊಂದ್ ಯಾವ್ದೇ ರಾಜಕೀಯ ಪಕ್ಷಗಳು ಬಂದು ಇದೇ ಕತೆ. ಬೈಕ್ ನ ಯಾವ್ದಪ್ಪ ಬಾಡಿಗೆ ಕೊಡ್ತಾವ್ರಲ್ಲ ಬೈಕ್ ಗಳನ್ನ, ಆ ಕಂಪ್ನಿಯವ್ರಿಗೆ ಹೇಳ್ಬಿಡಿ ಇದೆ ನಿಮ್ ಮೂಲಕ. ಆ ಕಂಪ್ನಿಯವರು ಎಲೆಕ್ಟ್ರಿಕ್ ಬೈಕ್ ಗಳನ್ನ ₹200 ₹300 ಬಾಡಿಗೆ ಬೈಕ್ ತಗೊಬಂದು ಇಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತವ್ರೆ. ಓಕೆ ಓಕೆ. ಆ ರೀತಿ ಏನಪ್ಪಾ ಇದ್ ನಡೀತೈತೆ. ಓ ಆಪ್ ಯಾವೊಂದು, ಬೈಕ್ ಯಾವೊಂದು ಆಯ್ತಾ, ಸಂಪಾದನೆ ಇನ್ನೊಂದು ಯಾವನೋ, ಕಾಲೇಜ್ಗೆ ಹೋಗಂಗಿಲ್ಲ, ಓದಂಗಿಲ್ಲ. ಅಲ್ಲ ನಿಮ್ನೆಲ್ಲ ಏನೇನೋ ಕೇಳ್ತಾರೆ, ಒಂದ್ ನಂಬರ್ ಇಲ್ಲ ಅಂದ್ರೆ ಏನೋ ಕೇಳ್ತಾರೆ, ಬೋರ್ಡ್ ಇಲ್ಲ ಅಂತ ಕೇಳ್ತಾರೆ, ಅವ್ರನ್ನ ಕೇಳಿ. ಒಬ್ಬ ಮುಚ್ಚ ಗಾಡಿ ನಂಬರ್ ಚೇಂಜ್ ಆದ್ರೆ ಕಸ್ಟಮರ್ ಹತ್ತಲ್ಲ ಗಾಡಿಗೆ. ಒಬ್ಬ ಮುಚ್ಚ ಬೈಕಲ್ಲಿ ಮುತ್ತಪ್ಪ, ಅದುವೇ ವಯಸ್ಸಾಗಿದೆ, ಸ್ಕೂಟರ್ ಬರ್ತಾರೆ. ನೋಡಿ ಓಕೆ ಓಕೆ ಓಕೆ. ಎಸ್, ಥ್ಯಾಂಕ್ ಯು. ರಾಜಸ್ಥಾನದವರು ಅವ್ರು ಕೂಡ ಒಂದು ಬೈಕ್ ಟ್ಯಾಕ್ಸಿ ಹೊಡಿತಾ ಇದ್ದಾರೆ. ಓಕೆ. ಅದೆಲ್ಲ ನಿಲ್ಸ್ಬೇಕು. ನಾಳೆ ದಿನ ಗೃಹ ಸಚಿವರೇ, ನಾಳೆ ದಿನ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಜಿಲ್ಲೆನಲ್ಲಿ ಏನನ್ನ ಅವಘಡಗಳಾದ್ರೆ ಆಲ್ರೆಡಿ ಆಗಿದೆ, ಎಷ್ಟೋ ಬೆಳಕಿಗೆ ಬಂದಿಲ್ಲ, ಅದಕ್ಕೆಲ್ಲ ಗೃಹ ಸಚಿವರೇ ಕಾರಣರಾಗ್ತಾರೆ. ಯಾರೆಲ್ಲ ಆಡಳಿತ ಪಕ್ಷ, ಯಾರೆಲ್ಲ ವಿರೋಧ ಪಕ್ಷಗಳಿದಾರ, ನೀವೇ ಇದು ಕಾರಣ. ಎಲ್ಲ ಬಂದು ಹೊಡಿತಾ ಇದ್ದಾರೆ. ಅವರಿಂದ ಏನಾರ ತೊಂದರೆ ಆದ್ರೆ ಒಂದೆಡೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ. ಥ್ಯಾಂಕ್ ಯು. ಎಸ್, ತಾವೇ ನೋಡ್ತೀರಿ ವೀಕ್ಷಣೆ ನೋಡಿ, ಇಷ್ಟು ಇವತ್ತು ಏನ್ ದೊಡ್ಡ ಮಟ್ಟದ ಒಂದು ಸಭೆ ಕರೆದಿರುವಂತದ್ದು ಆಯ್ತಾ. ಮೈಸೂರಿನ ನಗರದ ಹಾಗೂ ಗ್ರಾಮಾಂತರದ ಎಲ್ಲ ಆಟೋ ಚಾಲಕರು ಕೂಡ ಇಲ್ಲಿ ಬಂದು ಅವರ ಜೀವನದ ವೃತ್ತಿನ ಬಿಟ್ಟು ಇವತ್ತು ಬಂದು, ಒಂದು ದಿನದ ಕೂಲಿ ಬಿಟ್ಟು ಬಂದು ಇವತ್ತು ಇಲ್ಲಿ ಒಂದು ಸಭೆ ಸೇರಿರೋದು. ಕಾರಣ ಇಷ್ಟೇ, ಯಾರೆಲ್ಲ ಇವತ್ತು ಪರ್ಮಿಷನ್ ಕೊಟ್ಟಿದ್ರು ಆನ್ಲೈನ್ ಪರ್ಮಿಷನ್ಗಳನ್ನ ವೈಟ್ ಬೋರ್ಡ್ಗೆ, ಅದ ವಿಚಾರವಾಗಿ ಒಂದು ಸಭೆ ಕೂಡ ಆಗ್ತಾ ಇದೆ. ನಂತರ ಏನೆಲ್ಲ ಮಾಡ್ತಾರೆ, ಕೇವಲ ಮೈಸೂರು ಇದೊಂದು ಸಾಂಕೇತಿಕ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇವ್ರಿಗೆ ಆನ್ಲೈನ್ ಮೂಲಕ ಪತ್ರ ಕಳಿಸೋ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಂತ ಯಾರಿದ್ದೀರಾ ಎಚ್ಚೆತ್ಕೊಂಡು ಯಾವೆಲ್ಲ ದರಿದ್ರ ಆ್ಯಪ್ಗಳಿದೆ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾಗಿ ಅವ್ರ ಮೂಲಕ ನಾನು ಕೂಡ ಕೇಳ್ತೀನಿ. ಇದು ರೈಟ್ ನ್ಯೂಸ್.